ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಕೆಆರ್ಪುರ ತ್ರಿವಳಿ ಕೊಲೆ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದೆ. ಪ್ರಿಯಕರನ ವಿರುದ್ಧವೇ ಸಾಕ್ಷಿಯಾಗಲು ಪ್ರೇಯಸಿ ಸಿದ್ಧಳಾಗಿದ್ದಾರೆ. ಹೌದು, ರಾಜ್ಯ ರಾಜಧಾನಿಯನ್ನ ಬೆಚ್ಚಿ ಬೀಳಿಸಿದ್ದ ಕೆಆರ್ಪುರ ತ್ರಿವಳಿ ಕೊಲೆ ಪ್ರಕರಣ ರೋಚಕ ತಿರುವು ಪಡೆದಿದ್ದು, ಪ್ರಮುಖ ಆರೋಪಿ ಶ್ವೇತಾ ತನ್ನ ಪ್ರಿಯಕರ ಕೆನತ್ ವಿರುದ್ಧವೇ ಸಾಕ್ಷಿ ಹೇಳಲು ಮುಂದಾಗಿದ್ದಾಳೆ. ತಾನು ಮಾಫಿ ಸಾಕ್ಷಿ ಆಗಲು ಸಿದ್ಧಳಿದ್ದು, ತನ್ನ ಅರ್ಜಿ ಪರಿಗಣಿಸುವಂತೆ ಕೋರ್ಟ್ಗೆ ಶ್ವೇತಾ ಮನವಿಯನ್ನು ಸಲ್ಲಿಸಿದ್ದಾಳೆ. ಈ ಸಂಬಂಧ 29ನೇ AGCM ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವ ಶ್ವೇತಾ, ತಾನು ಕೊಲೆ ನಡೆದ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದೆ, ಆದರೆ ಚಾಕುವಿನಿಂದ ಯಾರಿಗೂ ಚುಚ್ಚಿಲ್ಲ. ನೇರವಾಗಿ ತಾನು ಕೊಲೆ ಮಾಡಿಲ್ಲ. ಕೊಲೆ ಮಾಡುವುದು ಕೆನತ್ನ ತೀರ್ಮಾನವಾಗಿತ್ತು. ಆತನೇ ಕೊಲೆ ಮಾಡಿದ್ದಾನೆ. ಹೀಗಾಗಿ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗಿ ಕೆನತ್ ವಿರುದ್ಧ ಸಾಕ್ಷಿ ಹೇಳಲು ಸಿದ್ಧಳಿದ್ದೇನೆ ಅಂತ ಶ್ವೇತಾ ಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಯಲ್ಲಿ ತಿಳಿಸಿದ್ದಾಳೆ. ಇನ್ನು ಪ್ರಕರಣದ ತನಿಖೆ ಇನ್ನೂ ಪೂರ್ಣಗೊಂಡಿಲ್ಲ. ತನಿಖೆ ಪ್ರಗತಿಯಲ್ಲಿದ್ದು, ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಕೆಲ ವರದಿಗಳು ಬರಬೇಕಿದೆ ಅಂತ ಕೆಆರ್ಪುರಂ ಠಾಣೆ ಪೊಲೀಸರು ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. FSL ವರದಿ ಬಂದ ಬಳಿಕ ಆರೋಪ ಪಟ್ಟಿ ಸಲ್ಲಿಸಲು ಪೊಲೀಸರು ಸಿದ್ಧತೆ ನಡೆಸುತ್ತಿದ್ದಾರೆ. ಹೀಗಾಗಿ ಆರೋಪ ಪಟ್ಟಿ ಸಲ್ಲಿಕೆ ನಂತರ ಮಾಫಿ ಸಾಕ್ಷಿಗೆ ಅರ್ಜಿ ಸಲ್ಲಿಸುವಂತೆ ಕೋರ್ಟ್ ಆರೋಪಿ ಶ್ವೇತಾಗೆ ಸೂಚಿಸಿದೆ. ಸದ್ಯಕ್ಕೆ ಶ್ವೇತಾಳ ಅರ್ಜಿಯನ್ನು ಇತ್ಯರ್ಥಪಡಿಸಿರುವ ಕೋರ್ಟ್ ಚಾರ್ಜ್ ಶೀಟ್ ಬಳಿಕ ಮತ್ತೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೋರಿದೆ. ಕೆನತ್ ಮತ್ತು ಶ್ವೇತಾ ಅವರು ಬೆಂಗಳೂರಿನ ಕೆಆರ್ಪುರ ಬಳಿಯ ಡೊಮಿನಿಕ್ ಲೇಔಟ್ನ ಸಾಯಿ ಗ್ರೀನ್ ಹೋಮ್ಸ್ ಅಪಾರ್ಟ್ಮೆಂಟ್ನ ಫ್ಲ್ಯಾಟ್ನಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದರು. ಈ ಸಂಗತಿ ಗೊತ್ತಾಗಿ ಶ್ವೇತಾಳ ಪೋಷಕರು ಕೆನತ್ ಜೊತೆಗಿನ ಸಂಬಂಧಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಅಲ್ಲದೆ ಕೆನತ್ನನ್ನು ಬಿಟ್ಟು ಬರುವಂತೆ ಆಕೆಗೆ ಬುದ್ಧಿ ಹೇಳಿದ್ರು. ಆದರೂ ಪೋಷಕರ ಮಾತು ಕೇಳದ ಶ್ವೇತಾ ಕುಟುಂಬದಿಂದ ದೂರವಾಗಿದ್ದಾಳೆ. ಶ್ವೇತಾಳ ತಂದೆ ಸೋಮಸುಂದರ್, ತಾಯಿ ಮುತ್ತುಲಕ್ಷ್ಮಿ ಮತ್ತು ತಂಗಿ ಸುಪ್ರಿಯಾ ಜೂನ್ 22ರಂದು ಆಕೆಯ ಫ್ಲ್ಯಾಟ್ಗೆ ಹೋಗಿದ್ರು. ಆಗ ಶ್ವೇತಾ ಮತ್ತು ಕೆನತ್ ಒಟ್ಟಾಗಿ ಆ ಮೂವರನ್ನ ನಿರ್ಧಾರವಾಗಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ರು. ಒಟ್ಟಾರೆ ಕೆಆರ್ಪುರಂ ಅಪಾರ್ಟ್ಮೆಂಟ್ನಲ್ಲಿ ನಡೆದ ತ್ರಿವಳಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಶ್ವೇತಾ ಅಪ್ರೂವರ್ ಆಗಲು ಮುಂದಾಗಿದ್ದು, ರೋಚಕ ತಿರುವು ಪಡೆದಿದೆ. ತಾನು ನೇರವಾಗಿ ಕೊಲೆ ಮಾಡಿಲ್ಲ, ಪ್ರಿಯಕರ ಕೆನತ್ ಕೊಲೆ ಮಾಡಿಸಿದ್ದಾನೆ ಎಂದು ಆರೋಪಿಸಿ ಆತನ ವಿರುದ್ಧ ಸಾಕ್ಷಿ ಹೇಳಲು 29ನೇ ACGM ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾಳೆ. ಪ್ರಕರಣದ ತನಿಖೆ ಇನ್ನೂ ಪೂರ್ಣಗೊಳ್ಳದ ಕಾರಣ ಪೊಲೀಸರು FSL ವರದಿ ಹಾಗೂ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಮತ್ತೆ ಅರ್ಜಿ ಸಲ್ಲಿಸುವಂತೆ ನ್ಯಾಯಾಲಯಕ್ಕೆ ಸೂಚಿಸಿ ಅರ್ಜಿಯನ್ನು ಸದ್ಯಕ್ಕೆ ಇತ್ಯರ್ಥಪಡಿಸಲಾಗಿದೆ.